ಅದಕ್ಕವ ಅತ್ತೆನಾದ್ರು ಕರಿಬೇಕು ತಾನೆ. ಯಾರು ಬಂದಿಲ್ವಲ್ಲವ. ಅಲ್ಲಕಲ್ಲ ಒಬ್ರು ಯಾರೇ ಬಂದಿಲ್ಲ. 10 ಸಲ ಕರ್ದೀನಿ ಕಲ್ಲ, 10 ಸಲ ಕರ್ದೀನಿ. ನಾನು ಏನಾದ್ರು ಕರೀಲಿ ಏನಾದ್ರು ಮಾಡಲಿ, ಹೆಂಗ್ ಮಾಲನ ನೋಡ್ಕೊಂಡು ಹೋದ್ರು ಆಗ್ಲಿಂದು ಕರೀತಾರೆ. ಕರೆದು ಕರೆದು ಸಾಕಾಗಿವ್ನಿ, ಒಬ್ರಾರೆ ತಲೆ ಹಾಕಿಲ್ಲ. ನಾನು ಏನಪ್ಪ ಮೇಡನೇ. ಅವು ಬರ್ಬೇಕಿತ್ತಲ್ಲವ. ಹೋಗು ಕರ್ಕ ಬಂದ್ಬಿಡು ಹೋಗು. ಅಳವ ಕೆವಡಮ್ಮನ ಅವ್ರನ್ನ ಕರ್ಕೊಬತ್ತೀನಿ. ಯಾರ ನಿಮ್ಮ ಕಡೆಯವ್ರು ಬರ್ಬೇಕಾ? ಯಾಕತೆ ತಕೊಳ್ಳಿ, ತಾಂಬೂಲ ಬದಲಾಯಿಸ್ಕೊಳ್ಳಿ. ಅಲ್ಲ ನಿಮ್ಮ ಕಡೆಯವ್ರು ಯಾರು ಇಲ್ವಾ ಜನ? ಅವರೇ ನಾವೇ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಯಾರು ಹೇಳಿಲ್ಲ. ಹಂಗೆ ನಮ್ಮ ಅತ್ತೆ ನಮ್ಮ ಭಾವ ಇದ್ದ ಅವರೆಲ್ಲ ಬರ್ತಾರೆ. ಬರೋದ್ರಲ್ಲಿ ಅವರೇ ಇಲ್ಲ ವಾಲ್ಕೆ ಮನೆಗೆ ಹೋಗ್ಬಿಟ್ಟವ್ರೆ. ಬರೋದ್ರಲ್ಲಿ ಅವರೇ. ಅಲ್ಲ ಏನಾರಾಗ್ಲಿ ಬೇಜಾರು ಮಾಡ್ಕೋಬೇಡಿ ಹಿಂಗೆ ಅಂತಾರೆ ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೆ ನಿಮ್ಮ ಅಂಟು ನಡವಳಿಕೆ ನೋಡಿದ್ರೆ ಒಂಥರ ಆಯ್ತದೆ ನಮಗೆ. ಅಲ್ಲ ಉಪ್ಪಿನ ಮತ್ತಿನ್ನು 4 ಜನ ಇಲ್ಲ, ತಡ ಹೂ ಮಾಡ್ಸಕ್ಕೆ ಬಂದ್ರು 4 ಜನ ಇಲ್ವಲ್ಲ, ಅದಕ್ಕೆ 4 ಜನ ಮಡಿಕೊಂಡಿಲ್ವಾ ನೀವು ಕೈಯಲ್ಲಿ? ಹಾಂ 4 ಜನ ಮಡಿಕೊಂಡಿಲ್ವಾ? ಹಂಗೇನು ಇಲ್ಲ, ಬರ್ತಾರೆ. ಕರ್ದಿವಿ ಯಾಕಣೆ ಎಲ್ಲ ಅತ್ತಾಗಿತ್ತಾಗ ಹೋಗೋರು. ಅಲ್ಲ ನೀವು ಪ್ರೀತಿನ ಕರೆದ್ರೆ ಬಂದೇ ಬರ್ತಾರೆ. ಏನೋ ನೀವು ಜನ ಮನೆ ಸೇರೋಣನಾಗದೆ ಹಂಗೇನಿಲ್ಲ ಆಗತ್ತೆ ಬಿಡಿ, ಕೂತ್ಕೋ. ಅವ್ರು ಗೊತ್ತಿಲ್ವಾ? ಹೋಗು ನಿಮ್ಮ ಊರು ಕರ್ಕೊಂಡ್ಬಂದು ಹೋಗು ನಿಮ್ಮ ಊರ್ನ. ರವಿ ಹೋಗೋನಕ ಸುಮ್ಕಿರಿ, ಕರ್ಕ ಬರ್ತಾನೆ. ನೀರೇ ಚೆನ್ನಾಗಿದ್ದವ. ಅಲ್ಲ ನೀವಾರು ನಿಮ್ಮ ಕಡೆಯವ್ರನ್ನ ಯಾರನ್ನ ಕರ್ಕೊಂಡು ಬರ್ಬೇಕು ತಾನೆ. ಒಬ್ಬರನ್ನು ಕರ್ಕೊಂಡೇ ಬಂದಿಲ್ವಲ್ಲ. ನಿಮ್ಮ ಕಡೆಯವ್ರು ಕರ್ಕೊಂಡು ಬಂದಿರಿ ಎಷ್ಟು ಜನರೇ ಆಗಲಿ ನಾವು ಯಾವತ್ತೂ ಎದುರ್ಕತ್ತಿಲ್ಲ. ನಾನೆಲ್ಲ ಭಾಳ ಜನ ಬರ್ತಾರೆ ಅಂದ್ಬಿಟ್ಟು ಅಡುಗೆ ಬೇರೆ ಮಾಡಿಸ್ಬಿಟ್ಟಿವಿ ನಾವು. ನೀವು ನೋಡಿದ್ರೆ ನೀವೇ ಬಂದ್ಬಿಟ್ಟಿದ್ರಲ್ಲ ಸಿಂಪಲಾಗಿ. ಯಾಕೆ ಹಿಂಗೆ ಮಾಡಿದ್ರಿ? ನಾವು ಎಲ್ಲಾರು ಕರ್ಕೊಂಡು ಬರ್ಬೇಕು ಅನ್ಕೊಂಡೆ ಇದ್ದು ಇರುತ್ತಲೇ ತುಂಬ ಜನ ಕರೆದು ಅವ್ರುವೆ ಬರೋರು ಅದು ಇದು ಅನ್ಕೊಂಡು ಕಾರಣ ಹೇಳ್ಕೊಂಡು ಅವರು ಬರ್ನಿಲ್ಲ. ಆಗ ನಾವು ಸುಮಾರು ಹೊತ್ಕೊಂಡಿದ್ದು, ಇನ್ನು ಹೋದ್ರೆ ಟೈಮ್ ಆಗ್ಬಿಡ್ತದಲ್ಲ ಅಂದ್ಬಿಟ್ಟು ನಮ್ಮ ಪಾಡ್ಗೆ ನಾವು ಬಂದು. ಅವರು ಊಟಕ್ಕೆ ಬರ್ತಾರೆ ಕತೆ, ತಲೆ ಕೆಡಿಸ್ಕೊಬೇಡಿ. ಅವ್ರು ಊಟಕ್ಕೆ ಬಂದೇ ಬರ್ತಾರೆ ಕತೆ. ನೀವೇನಾದ್ರೆ ನಾವು ಅಲ್ಲಿ ತಾಂಬೂಲ ಬದಲಿಸ್ಕೊಳಕ್ಕೆ ಲೇಟ್ ಆಗ್ಬಿಡ್ತದಲ್ಲ ಅಂದ್ಬಿಟ್ಟು ನಾವು ಬೇಗ ಬೇಗ ಬಂದು. ಈಗ ಹೂನ ಗಂಡು ಗಂಡು ಹೂನಾರ ಹಾಕ್ಸ್ಬಿಡಿ, ಉಂಗ್ರ ಗಿಂಗ್ರ ಹಾಕ್ಸ್ಬಿಡಿ. ಉಂಗ್ರ ತಂದಿದ್ರೆ ದೀವಿ ಕತೆ ಎಲ್ಲ ತಂದೀವಿ. ನಮ್ಮ ಹೂವನ ನಮ್ಮ ಅಣ್ಣ ನಮ್ಮ ಅತ್ತಿಗೆರು ಬರ್ತಾರೆ ಅಂತ ಅಲ್ಲಿ ಗಂಟೆ ಇರೋದ ಅಂತ ಬೇಕಾ? ಇರೋದ ಕಾಯ್ದ. ಅಯ್ಯೋ ಅತ್ತಿಕ ಮುತ್ತಿಕನು ಬಂದಿಲ್ವಲ್ಲಪ್ಪ, ಏನಪ್ಪ ಮಾಡೋದು? ಅತ್ತಿಕನು ಬಂದಿಲ್ಲ, ಮುತ್ತಿಕನು ಬಂದಿಲ್ಲ, ಒಂತಿಕನು ಬಂದಿಲ್ಲ, ಕುಲ್ಲನು ಬಂದಿಲ್ಲ. ಬಾದಿ ಬೇಡದಾಯ್ತದೆ ನಂಗೆ ಎಂಗೇಜ್ಮೆಂಟ್ ಮಾಡ್ತಾ ಕೂತಾವ್ದೆ. ಒಬ್ದು ಬಂದಿಲ್ವಲ್ಲ, ಯಾವಾಗ ಬಂದದೋ ಕಾನೆ. ಯಾಕಣ್ಣ ಒಬ್ದು ಬಂದಿಲ್ಲ? ಯಾಕಣ ಓನರ ಬರ್ಬೇಕಾಯ್ತು, ಓನು ಬರ್ನಿಲ್ವಲ್ಲ ಯಾಕೆ ಕಣೆ? ರೀ ರೀ ಅದೇ ಓವನ್ ಅನ್ಸ್ಕೊಬಿಟ್ಟು ಅವ್ನು ಕರ್ಕೊಬತ್ತೀನಿ ತಾಳಿ. ಹೋಗೋಣ ಕರ್ಕೊಬತ್ತೀನಿ ಬಿಡು. ನೀನು ಸತ ಏನು ಮಾಡಕ್ಕೋದಿ? ಸರಿ ನಾವೇ ತಾಂಬಲದ ಬದಲಿಸ್ಕೊಳ್ದ ಬಿಡಿ. ಇಲ್ಲ ಇಲ್ಲ ಸುಮ್ಮನೆ ಮತ್ತೆ ಬರ್ತಾರೆ ಕತೆ. ಮೊದಲು ಹುಡುಗಿ ನೋಡಿದಾಗ ಒಂಥರ ಲಕ್ಷಣವಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ಬತ್ ಬತ್ತ ನಿಮ್ಮ ಮಗಳು ಮಗನೇ ಚೇಂಜು. ಯಾಕ ಕಣೆ? ಯಾಕವ ನಿಂಗೇನು ಮದುವೆ ಇಷ್ಟ ಇಲ್ವಾ? ಹಂಗೇನಿವಿಲ್ಲ. ಅದ್ಯಾಕಂಗಂದಿರಿ? ಹಂಗೇನಿವಿಲ್ಲ ಅಕ್ಕಿ, ನನ್ನ ಮಗಳು ಭಾರಿ ಆಸೆಗಳೇ ಕತೆ. ನೀವು ಯಾಕಂಗ ಅನ್ಕೊಂಡಿರಿ? ಅವಳು ಹಂಗೆ ಜಾಸ್ತಿ ಜನಾಗಿನ ಕಂಡುಬಿಟ್ರೆ ಹಂಗೆ ಅವಳು ಮಾತಾಡಕ್ಕೆ ಹೋಗಿಲ್ಲ. ಯಾಕೆ ಅನ್ಕೊಂಡಿರಿ? ಹಂಗೇನು ಅನ್ಕೊಳ್ಬೇಡಿ ನೀವು. ನಮ್ಗೆಲ್ಲರಿಗೂ ಮನ್ಸ್ಬಿಡ್ದು ಇಷ್ಟ ಆಗದೆ. ಇಷ್ಟ ಆಗಿರೋದಕ್ಕೆ ಇನ್ನೆಲ್ಲ ತಯಾರು ಮಾಡ್ಕೊಂಡಿವಿ, ರೆಡಿ ಮಾಡ್ಕೊಂಡಿವಿ. ಆದಷ್ಟು ಬೇಗ ದೂರಿಯಾಗಿ ನಿಮಗೆ ಮದುವೆ ಮಾಡ್ಕೊಡ್ತೀವಿ. ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವೇನಂಗಂಟ ಗ್ಯಾಪ್ನ ಬಂತು ಸುಮ್ಮನೆ ಮದುವೆಯಲ್ಲಿ ಖರ್ಚುಗಳನ್ನೆಲ್ಲ ಮಾಡ್ಕೊಂಡು ವೇಸ್ಟ್ನೆಲ್ಲ ಯಾಕೆ ಮಾಡ್ಕೊಂಡಿರಿ? ಯಾಕೆ ವೇಸ್ಟ್ ಮಾಡ್ಕೊಂಡಿರಿ? ಹೆಂಗೆ ಇದ್ರು ನಿಮ್ಮ ಮಗಳು ಮದುವೆ ಮಾಡ್ತೀರಿ, ಅದೇ ದುಡ್ಡು ಉಳಿಸ್ಕೊಂಡು ಬಳಸ್ಕೊಂಡು ನಿಮ್ಮ ಮಗಳು ಮೊಡ್ಲಿಗೆ ಹಾಕ್ಬಿಡಿ ಸಾಕು. ನಾನೇನಂದ್ರೆ ಸುಮ್ಮನೆ ಯಾಕೆ ಖರ್ಚು ಮಾಡ್ಕೊಂಡಿರಿ? ನಿಮ್ಮ ಮಗಳು ಜೀವನದಲ್ಲಿ ದೊಡ್ಡದಾಗಿ ಬೆಳಿಬೋದಲ್ವಾ ಅಂತ ನಾನು ಹೇಳೋದಷ್ಟೇ. ಹಂಗೆ ಅದದು ನಾವು ಖರ್ಚು ಮಾಡಲೇಬೇಕು, ಅದ್ದೂರಿಯಾಗಿ ಮದುವೆ ಮಾಡಲೇಬೇಕು. ನಾವು ಮಾತ್ರ ನಮ್ಗೆ ಜನ ಎಲ್ಲ ಕರಿಬೇಕು, ನೆಂಟರುಗಳೆಲ್ಲ ಕರಿಬೇಕು. ನಮ್ಮ ದೊಡ್ಡ ಬಂಗ್ಲ ಇದು, ನಮ್ಮ ದೊಡ್ಡ ಸಂಬಂಧ. ಎಲ್ಲರೂ ಬರ್ತಾರೆ ಹೋಯ್ತಾರೆ, ಅವ್ರನ್ನೆಲ್ಲ ಮುಟ್ಟಿ ನಾವು ಮದುವೆ ಮಾಡೋಕ್ಕೆ ಆಯ್ತಿಲ್ಲ. ನೀವು ಮಾಡ್ಕೊಳ್ಳೋದ್ರೆ ಎಲ್ಲ ಮದುವೆಗೆ ಖರ್ಚಾಗ್ಬಿಡ್ತದೆ. ಆ ಕಾಲದಿಂದ ಉಳಿಸಿ ಪಳಿಸಿ ಮಾಡಿರೋದೆಲ್ಲವಾ? ಆಗಲಿ ಬಿಡಿ, ನಮ್ಮ ಮಗಳಿಗೋಸ್ಕರ ತಾನೇ ಖರ್ಚು ಮಾಡ್ತಿರೋದು, ಇನ್ಯಾರಿಗೋಸ್ಕರ ಮಾಡ್ತಿದ್ದವು? ನಾವು ಹಂಗೆಲ್ಲ ಹೇಳಿದ್ದು ಸುಮ್ಮನೆ ಯಾಕೆ ಜನಗಳಿಗೆ ಮಾಡ್ಕೊಂಡು ಎಷ್ಟು ಮಾಡ್ಕೊಳ್ಳೋದು ದುಡ್ಡ ಅಂತ ನಾವು. ಹಂಗಿಲ್ಲಾಗ ಸುಮ್ಕಿರಿ. ನೀವೇ ಎಲ್ಲ ತಲೆ ಕೆಡ್ಸ್ಕೊಂಡಿರಿ. ನಿಮ್ಗೇನು ಅಚ್ಚುಕಟ್ಟಾಗಿ ಮದುವೆ ತಾನೇ ಮಾಡ್ಕೊಡ್ತೀವಿ. ನೀವೇ ಹೇಳಿದ್ರಲ್ಲ ವರದಕ್ಷಿಣೆ ಏನು ಬೇಡ ಅಂದಿದ್ದೀರಿ. ನೀವೇ ಎಲ್ಲನೂ ತಂದುಕೊಟ್ಟಿದ್ದೀರಿ, ಕಿವಿಗೆ ಸರಾಗಿರ ಎಲ್ಲ ತಂದುಕೊಟ್ಟಿದ್ದೀರಿ. ಅದಕ್ಕೆ ನಾವು ಮದುವೆನಾದ್ರು ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಡವೆ ಹೇಳಿ? ಎಲ್ಲ ಆಸೆ ಪಡೋದು ಅಚ್ಚುಕಟ್ಟಾಗಿ ಮದುವೆ ತಾನೇ, ಮದುವೆ ಮಾಡ್ಕೊಡ್ತೀವಿ ಕತೆ ಬಿಡಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹೌದು, ನಾವು ಮದುವೆ ಮಾಡ್ತೀವಿ ಅಷ್ಟೇ. ಹಿಂಗೆ ಮಾತಾಡ್ಕೊತಿದ್ರು. ಅಲ್ಲ ಕಣಮ್ಮ, ಅದಕ್ಕಮ್ಮ ನೀನು ಗಾಡಿ ಎಷ್ಟು ದಿವಸ ಹೇಳಿದೆ ನಮ್ಮ ನಿನಗೆ ಹಂಗೆ ಬತ್ಲೆ ಮನೆಗೆ ಹೋಗಬೇಡ ಅಂತ ಬಿದ್ದು ಬಂದಿದ್ದಲ್ಲ ನೀನು. ನಿಂಗೆ ಒಂಚೂರು ಗೊತ್ತಾಗಿಲ್ವಲ್ಲಮ್ಮ ನಿನಗೆ? ಅಲ್ಲ ನಾನು ಇಲ್ಲ ಅಂದಿದ್ರೆ ಏನಮ್ಮ ಗತಿ ನಿನ್ನ? ಏನು ಗತಿಯಮ್ಮ? ಇನ್ನೇನು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಒಬ್ಳು ಇವನಿಲ್ಲ, ನಾನು ಒಬ್ಳು ಎಲ್ಲಕ್ಕೂ ಇವನಿಲ್ಲಪ್ಪ. ನಾನು ಹೊಟ್ಟೆ ಉಡ್ಸ್ಕೋಬೇಕಲ್ಲ, ಅದಕ್ಕೆ ಉದ್ದೇಶದಿಂದ ನೋಡು ಹಿಂಗೆ ಕತೆ ಮಾಡ್ಬಿಟ್ಟು ಹೊಟ್ಟೆಗಳೇ ನಾವುಗಳು ಅನ್ಭವಿಸ್ಬೇಕು ಇಲ್ಲಿ. ಯಾವ್ಯಾಕಮ್ಮ ಗಾಡಿ ಏನಾಯ್ತವೀಗ? ಬಂದು ಕರ್ದಿದ್ಕೆ ಅಮ್ಮ ಹಿಂದು ನೋಡಿಲ್ಲ ಮುಂದೆ ನೋಡಿಲ್ಲ. ಬಟ್ಟೆ ತಗೊಂಡೋಗಿ ನೀರು ಕೋಚಿನ ಅಂತ ಹೋಗ್ಕೊಂಡು ಹಿಂಗೆ ಬಿದ್ದು ಬಂದಿರೋದು ಗೊತ್ತಾಗೋದು ಬೇಡವಾ? ನೋಡು ಅವಳು ಧರಿದ್ರೆ ಅಂತ ಹೆಂಗೆ ಗೊತ್ತಾಯ್ತದೆ? ಅವಳು ಧರಿದ್ರೆ ಇಷ್ಟ ಅದೇ ಅಂತ. ಹುಚ್ಚಮ್ಮ ಏನು ಕತೆ? ಅದೇನು ಮಾತಂತ ಮಾತಾಡಿಯವ ನೀನು? ಅದೇನು ಮಾತಂತ ಮಾತಾಡಿ? ಅತ್ತೆ ಕರೀತು, ಕರೆದ್ರೂ ಹಿಂಗೆ
ಅಮ್ಮ ಹೋಗಿ ನೋಡ್ನರ್ದನ ಅವಳು ಬಿದ್ದರೆ. ಅಯ್ಯೋ ಕಾಣಿಲ್ಲ ಕಣವ, ಕಾಣಿಲ್ಲ. ಅಯ್ಯೋ ಕಾಣಿಲ್ಲ. ಆ ನೀರು ಮನೇಲಿ ಸೋಪಿ ಯಾರಂಗೆ ಮಡಗಿದ್ದು, ನೀರು ಕೊಳಕಂತ ಕಾಲು ಇಟ್ನಲ್ಲ, ಕಾಲಿಟ್ಟ ತಕ್ಷಣ ಜಾರ್ಕೊಂಡೈತು ಕಾಲು. ಸೋಪ ಎತ್ತಿ ಸೋಪನ ಬಟ್ಲಿಗೆ ಹಾಕ್ತಾರೆ. ನಾನು ಕಂಡಿದ್ನ ನೆಲಕ್ಕೆ ಮಡಗಿದ್ದೀರಿ ಸೋಪ ಅಂತ. ನಾನು ಕಂಡಿದ್ನ. ಅಯ್ಯೋ ಶಿವ, ಇವತ್ತು ಜೀವ ಹೊಂಟೋಗ್ಬಿಡೋದು ಕಣವ. ನನ್ನ ಮಗ ಇರೋ ಗಂಟ ಎತ್ಕೊ ಬಂದ. ಮಂಡಿ ಬೇರೆ ನೋಯ್ತದೆ ಕಣಪ್ಪ, ಮಂಡಿ ಬೇರೆ ನೋಯ್ತದೆ. ನನ್ನ ಮಗಳು ಬೇರೆ ಹೇಳ್ಬಿಟ್ಟು ಹೋಗಿದ್ಲು ಬವ್ವ ಅಂತ. ಹೋಗ್ಲೂ ಇಲ್ಲ, ಏನೂ ಇಲ್ವಲ್ಲ. ಅಯ್ಯೋ ನೀನಾರೇ ಹೋಗು ಲಕ್ಷ್ಮಿ, ಹೋಗ್ಬಿಟ್ಟು ಬಾ, ಹೋಗು ನೀನಾರೇ. ನನ್ನ ಮಗಳು ಬೇಜಾರು ಮಾಡ್ಕೊತಾಳೆ, ಯಾಕಂಗಿದ್ದೀಯೇ? ಹೋಗವ, ಹೋಗು. ಅಮ್ಮ ಆಮೇಲೆ ಹೋಗ್ತದೆ, ಮನಸ್ಸಾಸ್ತ್ರ ಹೋಯ್ಕಿಲ್ಲ, ನಡಿ ಮೊದಲು ಆಸ್ಪತ್ರೆಗೆ ನಡಿಯಮ್ಮ. ಜಾಸ್ತಿ ನೋಯ್ತದಮ್ಮ, ಯಾಕಂದ್ರೆ ನೋಯ್ತಾ ಇಲ್ಲ, ನಾಟ್ಕಾಡ್ತಾವನಿ. ಬಾಯಿ ಇಟ್ಟಾಕ ಬಿದ್ದು ಮಂಡಿ ಊದ್ಕೊಂಡ್ಬೋತದೆ, ನೋಯ್ತದ ಅಂತ ಕೇಳ್ತಾ ಕೂತವ್ರೆ. ಅಷ್ಟೊತ್ತಿಂದ ಸುಮ್ಮನೆ ನಿಂತಿದ್ದು. ಹೋಗಿ ಉಪ್ಪ ಉರ್ಕ ಬನ್ನಿ, ಹೋಗಿ ಸಾಕ ಕಟ್ಕೋತೀನಿ. ಮತ್ತೆ ನಾನು ಬಿಟ್ಬಿಟ್ಟು ನಡಿಯಮ್ಮ ಮೊದಲು ಆಸ್ಪತ್ರೆಗೆ ನಡಿಯಮ್ಮ. ನಾ ಕರ್ಕೊಂಡೋಗು ಆಸ್ಪತ್ರೆಗೆ. ಆಮೇಲೆ ನನ್ನ ಜೀವ ತೆಗೆದು ನಾನೇನು ಮಾಡೋಣ, ನನ್ನ ಕೈಲಿ ಐಕಿರಾಕತ್ತೆ. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗು ರೇಷನ್ ಕಾರ್ಡ ಒಂದೊಂದು ಮಾಡ್ಕೊಂಡು ಕೂತ್ಕೋತಾರೆ. ಏನು ತಂದು ಸಂಪಾದನೆ ಮಾಡಿ ತುಂಬೋರ್ಲ ದುಡ್ಡು ಅದಕ್ಕೆ. ಅದೇ ಇನ್ನೂ ಬರ್ನಿಲ್ವಲ್ಲ ನೀವು, ಅದಕ್ಕೆ ಕರೆದಂತ ಬಂದೆ. ಯಾವ ನೆಮ್ಮದಿಯಪ್ಪ ನಮಗೆ. ಏನೋ ತಾಳು ಒಂದು ಕಷ್ಟ ಸುಖ ನೋಡದ, ನೆಂಟ್ರು ನೋಡದ, ಒಂದು ಸಂಬಂಧ ಬೆಳ್ಸಕ್ಕೆ ಹೋಗೋದಂದ್ರೆ ನೆಮ್ಮದಿಯ? ಬಾ, ನಿಮ್ಮಮ್ಮ ಬಿದ್ದು ಮಂಡಿ ಉದಿಸ್ಕೊಂಡು ಕೂತ್ಬೇಕತ್ತೆ. ಏನತ್ತೆ ಗಲ್ಲ ರವಿ, ನೀರು ಮಾಡಿ ಬಿದ್ಬಿಟ್ಟಿತ್ತು, ಹೆಂಗೆ ಮಾಡ್ಕೊಳಕೋದೆ ನೀನು? ಅಯ್ಯೋ ಕಾಣಿಲ್ಲ ಕಣಪ್ಪ, ಕಾಣಿಲ್ಲ, ಬಿದ್ಬಿಟ್ಟೆ. ಬಂದಿದ್ದಾರ ಬಂದು ಕಾಯ್ಕೊಂಡು ಕೂತವ್ರೆ ನಿಮ್ಗೋಸ್ಕರ. ಅತ್ತೆ ಬನ್ನಿ ಅತ್ತೆ. ಅಯ್ಯೋ ಅಮ್ಮ ಬೇರೆ ಬಿದ್ದದೆ, ನಾನು ಹೆಂಗಪ್ಪ ಬರನ್ನೇ? ಬನ್ನಿ, ಏನಾಯ್ತು ಬರೋದಕ್ಕೆ ನೀವೇ? ಅಮ್ಮ ಎದ್ರಮ್ಮ, ಅಮ್ಮ ಹೇಳು. ಆಯ್ತಲ್ಲ ಕಣಪ್ಪ, ಆಯ್ತಾಯಿಲ್ಲ, ನಿಜವೂ ಆಯ್ತಲ್ಲ. ಯಾಕೋ ಮಂಡಿ ಜಾಸ್ತಿ ನೋಯ್ತದೆ ಕಣಪ್ಪ, ಯಾಕೋ ನೋಯ್ತದೆ. ಯಾಕಮ್ಮ? ಕಣ ಆಯ್ತಲ್ಲ ಕಣಪ್ಪ, ಆಯ್ತಲ್ಲ. ಯಾಕೋ ಮಂಡಿಗೆ ಮುಟ್ಕೊಂಡಾಗೈತದೆ. ಯಾಕಂದ್ರೆ ಫೋನ್ ಮಾಡ್ತೀನಿ ತಾಳಮ್ಮ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.